ನಮಸ್ಕಾರ ರೀ ಎಲ್ಲರಿಗೂ. ಸಂಜೆ ಆಗೈತಿ, ಹೊರಗಡೆ ಹವಾಮಾನ ಮಸ್ತ್ ಚಲೋ ಐತಿ. ಈ ಟೈಮ್ನಾಗ ಸುಡು ಸುಡು ಚಾ ಜೊತೆ ಬಿಸಿ ಬಿಸಿಯಾದ ಮಸಾಲೆ ವಡೆ ಇದ್ದರೆ ಹೆಂಗಿರ್ತೈತಿ? ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತೀನಿ ನಮ್ಮ ಅಜ್ಜಿ ಅಮ್ಮಂದಿರ ಕಾಲದ ಅಪ್ಪಟ ಸಾಂಪ್ರದಾಯಿಕ ಶೈಲಿಯ ಮಸಾಲೆ ವಡೆ. ಈ ವಡೆಯ ವಿಶೇಷತೆ ಏನು ಗೊತ್ತೇನ್ರಿ? ನಾನಿಲ್ಲಿ ಇದಕ್ಕೆ ಯಾವುದೇ ಹಿಟ್ಟು ಬಳಸಂಗಿಲ್ಲ, ಹಂಗೆ ಇದಕ್ಕೆ ಒಂದು ಹನಿ ನೀರು ಕೂಡ ಸೇರ್ಸಂಗಿಲ್ಲ. ಹಾಗಾಗಿ ಈ ವಡೆ ಹೊರಗಡೆಯಿಂದ ಸಖತ್ ಗರಿ ಗರಿ, ಒಳಗಡೆಯಿಂದ ಮೃದುವಾಗಿ ಬರ್ತಾವ. ಹೋಟೆಲ್ ಸ್ಟೈಲ್ ರುಚಿ ಮನೆಯಾಗ ಸಿಗ್ಬೇಕಂದ್ರೆ ಈ ವಿಡಿಯೋ ಕೊನೆ ತನಕ ನೋಡ್ರಿ. ರೆಸಿಪಿ ಶುರು ಮಾಡೋಕ್ಕಿಂತ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿ ನಮ್ಮ ಫ್ಯಾಮಿಲಿ ಮೆಂಬರ್ ಆಗ್ರಿ. ಮೊದಲಿಗೆ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ಕಡಲೆಬೇಳೆ ಮತ್ತು 1 ಮುಷ್ಟಿ ಆಗುವಷ್ಟು ಶೇಂಗಾ ಕಾಳುಗಳನ್ನು 4 ಗಂಟೆಗಳ ಕಾಲ ನೆನೆಸೋಕೆ ಇಟ್ಟಿದ್ದೆ. ಇವು ಈಗ ಚೆನ್ನಾಗಿ ನೆಂದಿವೆ. ಇದನ್ನು 2 ರಿಂದ 3 ಸಾರಿ ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡೀನಿ. ಈಗ ಮಸಾಲೆ ವಡೆ ಮಾಡೋದಕ್ಕೆ ಮಸಾಲೆ ರುಬ್ಕೋಬೇಕಲ್ಲ. ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ 1 ಇಂಚ್ ಆಗುವಷ್ಟು ಚಕ್ಕೆ, ಜೀರಿಗೆ, 1 ಬೌಲ್ ಆಗುವಷ್ಟು ಹಸಿ ಕೊಬ್ಬರಿನ ಸೇರಿಸ್ಕೊಂಡಿನಿ. ಈ ಹಸಿ ಕೊಬ್ಬರಿ ಹಾಕೋದ್ರಿಂದ ಸೋಡಾ ಬಳಸುವಂಥ ಅವಶ್ಯಕತೆ ಇರಂಗಿಲ್ಲ ನೋಡ್ರಿ. ಮತ್ತು ಇದಕ್ಕೆ ಖಾರಕ್ಕೆ ಅನುಗುಣವಾಗಿ 1-2-3 ಹಸಿರು ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಎಲೆಗಳು, 1/2 ಇಂಚ್ ಆಗುವಷ್ಟು ಹಸಿ ಶುಂಠಿ ಹಾಕ್ಕೊಂಡಿನಿ. ಲಾಸ್ಟಲ್ಲಿ 1/2 ಚಮಚ ಆಗುವಷ್ಟು ಧನಿಯಾ ಪೌಡರ್ನ ಹಾಕ್ಕೊಂಡಿನಿ. ನಿಮ್ಮ ಹತ್ರ ಧನಿಯಾ ಕಾಳು ಇದ್ರೂ ಕೂಡ ಸೇರಿಸ್ಕೋಬೋದು. ನಾನಿಲ್ಲಿ ಪೌಡರ್ ಯೂಸ್ ಮಾಡ್ಕೊಂಡಿನಿ. ನೀರು ಹಾಕದೇನೆ ತರಿಯಾಗಿ ರುಬ್ಕೊಳ್ರಿ. ನೋಡ್ರಿ, ಇಷ್ಟ ಆಗಿರಬೇಕು. ಈಗ ಆಲ್ರೆಡಿ ನಾವು ಕಡಲೆಬೇಳೆನ ನೆನೆಸಿಟ್ಟಿದ್ವಲ್ಲ, ಅದನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡು ತರಿಯಾಗಿ ರುಬ್ಕೊಂಡು ಬರಬೇಕು. ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಲ್ಲ, ಮಿಕ್ಸಿ ಆನ್ ಮಾಡಬೇಕು. ಇದನ್ನು ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ತೆಗೆದು ಇಟ್ಕೊಳಕತ್ತೀನಿ. ನಂತರ ಇನ್ನೊಂದು ಜಾರ್ನಲ್ಲಿ ಕಡಲೆಬೇಳೆ ಹಾಕಿ ಅದನ್ನು ಕೂಡ ತರಿಯಾಗಿ ರುಬ್ಬಿ ಈ ಮಿಕ್ಸಿಂಗ್ ಬೌಲ್ಗೆ ಸೇರಿಸ್ಕೊಳ್ಳೋಣ. ಈಗ ಇದಕ್ಕೆ ಸಣ್ಣಗೆ ಹೆಚ್ಚಿರುವ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ರುಬ್ಕೊಂಡಿರೋ ಮಸಾಲೆ ಎಲ್ಲ ಹಿಟ್ಟಿಗೂ ಅಂದರೆ ಕಡಲೆಬೇಳೆ ಮಿಶ್ರಣಕ್ಕೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು. ಈಗ ನಮಗೆ ಎಷ್ಟು ಸೈಜ್ ಬೇಕು ನೋಡಿ, ಅಷ್ಟು ಸೈಜ್ ಮಿಶ್ರಣವನ್ನು ತಗೊಂಡು ಒಂದೊಂದೇ ಉಂಡೆಗಳನ್ನು ಮಾಡಿ ಇಟ್ಕೋಬೇಕು. ನಾನು ತೋರಿಸ್ತಿದ್ದೀನಲ್ಲ, ಈ ರೀತಿ ಒಂದೊಂದೇ ಉಂಡೆಗಳನ್ನು ಮಾಡಿ ಇಟ್ಕೊಂಡು ಈಗ ಎಣ್ಣೆಯಲ್ಲಿ ಕರಿಯುವ ಸಮಯ. ಎಣ್ಣೆ ಕಾದತ್ತೋ ಇಲ್ಲೋ ಅಂತ ಚೆಕ್ ಮಾಡೋಕ್ಕೆ ಒಂದು ಹನಿ ನೀರು ಬಿಡ್ರಿ. ಚಟಪಟ ಅಂತ ಶಬ್ದ ಬಂದರೆ ಎಣ್ಣೆ ರೆಡಿ ಐತಿ. ಈಗ ಒಂದೊಂದು ಉಂಡೆಯನ್ನು ತಗೊಂಡು ಅಂಗೈ ಮೇಲೆ ಇಟ್ಟು ಇನ್ನೊಂದು ಕೈಯಿಂದ ಲಘುವಾಗಿ ಪ್ರೆಸ್ ಮಾಡಿ ಸುಂದರವಾದ ಶೇಪ್ ಬರ್ತೈತಿ. ವಡೆ ಆಕಾರಕ್ಕೆ ತಂದು ನೇರವಾಗಿ ಎಣ್ಣೆಗೆ ಬಿಡ್ರಿ. ವಡೆ ಹಾಕಿದ ಮೇಲೆ ಚಮಚ ಹಾಕಬೇಡ್ರಿ, ಅಂದ್ರೆ ಅವು ಒಡೆದು ಹೋಗ್ಬೋದು. 1 ನಿಮಿಷದ ನಂತರ ಚಮಚದಿಂದ ತಿರುರಿ. ವಡೆಗಳನ್ನು ಎಣ್ಣೆಯಿಂದ ತೆಗೆದ ಮೇಲೆ ನಾನು ಮತ್ತೆ 2ನೇ ಬಾರಿ ಫ್ರೈ ಮಾಡ್ತಿದ್ದೀನಿ. ಹಿಂಗೆ ಮಾಡೋದ್ರಿಂದ ವಡೆಗಳು ಎಣ್ಣೆ ಹೀರೋಂಗಿಲ್ರಿ. ಗರಿ ಗರಿಯಾಗೇ ಇರ್ತೈತಿ ನೋಡ್ರಿ. ಎಷ್ಟು ಚಂದ ಮಸಾಲೆ ವಡೆ ಟೀ ಟೈಮ್ಗೆ ರೆಡಿ ಆಗೈತಿ. ತಿನ್ನೋಕ್ಕೂ ಅಷ್ಟು ರುಚಿ ಇತ್ತು. ನೀವು ಒಂದ್ಸಲ ಮನ್ಯಾಗ ಟ್ರೈ ಮಾಡಿ ನಿಮ್ಮ ಮಕ್ಕಳಿಗೆ ಕೊಡ್ರಿ, ತುಂಬಾ ಇಷ್ಟ ಆಗುತ್ತೆ. ಹೆಂಗಾಗಿತ್ತಂತ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಮತ್ತೆ ಸಿಗೋಣ. ಧನ್ಯವಾದಗಳು.